ಮದ್ಯವರ್ಜನಾ ಶಿಬಿರಗಳ ಮೂಲಕ ಅನೇಕ ಕುಟುಂಬಗಳ ಬದುಕಿಗೆ ಹೊಸ ಬೆಳಕು ನೀಡುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಹೌದು, ಇಂದು ಹುಬ್ಬಳ್ಳಿಯಲ್ಲಿರುವ ಸಿದ್ದಪ್ಪಜ್ಜನ ದೇವಸ್ಥಾನದಲ್ಲಿ ಮಧ್ಯವರ್ಜಕ ಸಮಿತಿ ವ್ಯವಸ್ಥಾಪನಾ ಸಮಿತಿ, ಹುಬ್ಬಳ್ಳಿ ಗ್ರಾಮೀಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ವತಿಯಿಂದ ನಡೆದ ಮಧ್ಯವರ್ಜಕ ವಿಶೇಷ ಕಾರ್ಯಕ್ರಮ ಶಿಬಿರದಲ್ಲಿ ಬರೋಬ್ಬರಿ 62 ಜನರನ್ನ ಮದ್ಯದ ದುಶ್ಚಟದಿಂದ ಮುಕ್ತಗೊಳಿಸಿ ಹೊಸ ಜೀವನದ ದಾರಿಗೆ ಕರೆ ತಂದಿರುವುದು ವಿಶೇಷವಾಗಿದೆ. ಮದ್ಯ ವ್ಯಸನದಿಂದ ಜೀವನ ಹಾಳು ಮಾಡಿಕೊಂಡಿದ್ದ ಹಲವಾರು ಕುಟುಂಬಗಳಿಗೆ ಈ ಶಿಬಿರ ಆಶಾಕಿರಣವಾಗಿ ಪರಿಣಮಿಸಿದೆ. ಶಿಬಿರದಲ್ಲಿ ಭಾಗವಹಿಸಿದ ಮದ್ಯವ್ಯಸನಿಗಳು ಹೊಸ ಬದುಕಿನತ್ತ ಹೆಜ್ಜೆ ಇಡಲು ಮದುಮಕ್ಕಳಂತೆ ಸಜ್ಜಾಗಿ ಕಾಣಿಸಿಕೊಂಡ ದೃಶ್ಯಗಳು ಮನಮುಟ್ಟುವಂತಿತ್ತು. ಕುಟುಂಬಸ್ಥರ ಮುಖದಲ್ಲಿ ಕಂಡ ಸಂತೋಷ ಎಲ್ಲರ ಗಮನ ಸೆಳೆಯಿತು. ಸಮಾಜಮುಖಿ ಕೆಲಸಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸೇವೆಗೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆಯ ಮಹಾಪುರ ಹರಿದು ಬಂದಿದೆ. ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ಒಂದು ಮನುಷ್ಯನ ಪರಿವರ್ತನೆ ಆಗ್ತಾ ಇದೆ. ಜೀವನದಲ್ಲಿ ಒಂದು ಪರಿವರ್ತನೆ ನಡೆಸ್ತಾ ಇದ್ದಾರೆ. ಅದು ಯಾರು ನಡೆಸ್ತಾ ಇದ್ದಾರೆ ಅಂತಂದರೆ, ಧರ್ಮಸ್ಥಳದ ನಮ್ಮ ಅಣ್ಣಜ್ಜಿ ಅವರಾದ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ನಮ್ಮ ಅತ್ತಿಗೆ ಅವರಾದ ಹೇಮಾವತಿ ಹೆಗಡೆ ಅವರು ಒಂದು ಜನಜಾಗೃತಿ ಆಗಬೇಕು ಅಂತ ಹೇಳಿ ಇಲ್ಲಿ ಒಂದು ಮಠ, ಸಿದ್ಧಾರೂಢ ಮಠ ಕುಂಟಲ್ ಹುಬ್ಬಳ್ಳಿ ಅವರ ವತಿಯಿಂದ ಮಾಡಿಸ್ತಾ ಇದ್ದಾರೆ. ಶ್ರೀ ಮಂಜುನಾಥಾಯ ನಮಃ. ಇವತ್ತು ಬಹಳ ನನಗೆ ಆನಂದ ತಂದ ವಿಷಯ, ಇಲ್ಲಿ ಬಂದಿದ್ದೇವೆ. ಇವತ್ತು 62 ಕುಟುಂಬಗಳು ಹೊಸ ಜೀವನವನ್ನು ಆರಂಭ ಮಾಡ್ತಿದ್ದಾರೆ. ತನ್ನ ಹಳೆಯ ದುರ್ಚಟಗಳನ್ನು ಬಿಟ್ಟು ಉತ್ತಮವಾದ ಜೀವನವನ್ನು ಆರಂಭ ಮಾಡ್ತಿದ್ದಾರೆ. ಇದನ್ನು ಮಾಡಿದಂಥ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಅವರ ಧರ್ಮಪತ್ನಿ ಹೇಮಾವತಿ ಹೆಗ್ಡೆ ಅವರಿಗೆ ಕೃತಜ್ಞತೆ ಹೇಳಬೇಕು. ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಉಣಕಲ್ ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಒಂದು 82 ಜನ ಇದ್ದರು, ಬಟ್ ಈಗ 69 ಜನ ಇದ್ದಾರೆ. ಅವ್ರನ್ನ ಬೇರೆ ಬೇರೆ ಕಾರಣದಿಂದ ಅವ್ರನ್ನ ಈ ಶಿಬಿರದಿಂದ ಕೈ ಬಿಡಲಾಗಿದೆ. ಅವ್ರ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅವ್ರ ಕುಟುಂಬದವರ ಅಸಹಕಾರ ಇರ್ಬೋದು. ಬಟ್ ಈಗೇನು 69 ಜನ ಇದ್ದಾರೆ. ಕಳೆದ 7 ದಿವಸಗಳಿಂದ ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಯಾರ ವಿರುದ್ಧವೂ ಇದಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಿ ಜನರು ಇವತ್ತೇನು ಕುಡಿತಕ್ಕೊಳಗಾಗಿ ಮದ್ಯ ವ್ಯಸನಕ್ಕೊಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡು ಇವತ್ತು ಬೀದಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಅಥವಾ ಸ್ಮಶಾನ ಕಡೆ ಹೊಂಟಿರ್ತಕ್ಕಂಥ ವ್ಯಕ್ತಿಗಳನ್ನು ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸವನ್ನು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯರಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು 1990ರಿಂದ ಇಲ್ಲಿ ತನಕ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಭಿವೃದ್ಧಿ ಯೋಜನೆಯಲ್ಲಿ ಮಧ್ಯವರ್ತಿ ಶಿಬಿರದ ಒಂದು 2055ನೇ ಈ ಒಂದು ಅದ್ಧೂರಿಯಾದ ಶಿಬಿರ ಅನ್ಬೋದು. 65 ಜನಕ್ಕೆ ಕುಡಿತವನ್ನು ಬಿಡಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿದ್ಧ ಕಲ್ಯಾಣ ನಗರದ ನಮ್ಮ ಉಣಕಲ್ಲಿನಲ್ಲಿ ಸಿದ್ದಪ್ಪಜ್ಜನ ಗುಡಿಯಲ್ಲಿ ಹಮ್ಮಿಕೊಂಡಿದ್ದು ವಿಶೇಷ. ಏಕೆಂದರೆ 65 ಫ್ಯಾಮಿಲಿಗಳಂದರೆ ಅವರ ಜೊತೆ 4 ಮಂದಿ ಹಿಡಿದ್ರು ಆಲ್ಮೋಸ್ಟ್ ಒಂದು 280 ಜನ ಇವತ್ತು ಬಿಟ್ಟಂಗೆ. ಯಾಕಂದರೆ 2055 ಶಿಬಿರ ಮಾಡೋ ಮೂಲಕ ಲಕ್ಷಾನುಗಟ್ಟಲೆ ಎಲ್ಲ ಜನರಿಗೆ ಅಭಿವೃದ್ಧಿ ಹೊಂದುವ ಈ ಒಂದು ಅತಿ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಈಗಾಗಲೇ ಇವತ್ತು ಸಮಾರಂಭ ನಡೆದಿದೆ. ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಈ ಒಂದು ಮದ್ಯವನ್ನು ಬಿಟ್ಟು, ಮದ್ಯ ವ್ಯಸನಿ ಆಗೋದು ಬಿಟ್ಟು ಜೀವನದಲ್ಲಿ ಅವರು ಒಳ್ಳೆಯದನ್ನು ಕಾಣ್ಕೋಬೇಕಂತೇಳಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದನೇ ದಿನ ನೋಡಿದಾಗ ಅವರ ಮುಖ ನೋಡಬೇಕಿತ್ತು, ಅಷ್ಟೊಂದು ಕಳೆ ಹೀನ ಆಗಿತ್ತು. ಇವತ್ತು ತಾವೆಲ್ಲ ನೋಡ್ತಾ ಇದ್ದಾರೆ, ಅತಿ ಒಂದು ಮದುಮಕ್ಕಳ ಹಾಗೆ ಮಿಚ್ತಾ ಇದ್ದಾರೆ. ನಾ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೇಕಂದ್ರೆ ಮೊಟ್ಟ ಮೊದಲು ಈ ಚಟಾರಿಗಳನ್ನು ಬಿಡಬೇಕಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.